ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಮ್ಮ ಫ್ರೆಂಡ್ ಮನೆಯಲ್ಲಿ ಪೂಜೆ ಇತ್ತು. ನನಗೆ ಇನ್ವೈಟ್ ಮಾಡಿದ್ರು. 7:30ಗೆ ಬರೋಕ್ಕೆ ಹೇಳಿದರು. ಆದರೆ ನಾನು ಹೊರಗಡೆ ಹೋಗಿದ್ದೆ, ಲೇಟ್ ಆಯಿತು. ಟ್ರಾಫಿಕಲ್ಲಿ ಸಿಕ್ಕೊಂಡು ಸಾರಿ ಎಲ್ಲ ಉಡಬೇಕಂತ ಮಾಡಿಕೊಂಡೆ. ಆದರೆ ಲೇಟಾಗಿತ್ತು ನೋಡಿ. ಹಾಗೇ ಪಟ ಅಂತ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಸಿ ಬಿಲ್ಡಿಂಗಲ್ಲಿ ಇದೆ. ಸೊ ಅವರ ಮನೆಯಲ್ಲಿ ಎಂಟ್ರಿ ಆದೆ ನಾನು. ಈ ಥರ ನಾನು ಅಂದ್ಕೊಂಡೆ ಎಲ್ಲರೂ ಬಂದಿದ್ದಾರೆ, ನಾನೇ ಲೇಟು ಅಂತ. ಆದರೆ ಅವ್ರದ್ದು ಅಡುಗೆ ಆಗಿರಲಿಲ್ಲ. ನೈವೇದ್ಯಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು. ಹೋಳಿಗೆ ಇತ್ತು ಇನ್ನೂ ಮಾಡೋದು. ಮತ್ತು ಎಲ್ಲ ಬಂದಿದ್ದರು ಸ್ವಲ್ಪ ಜನ. 7 ಜನ ಸುಹಾಸಿನಿಯರಿಗೆ ಕರೆದಿದ್ರು ಅವರು. 6 ಜನ ನಮ್ಮ ಸೊಸೈಟಿಯವರು, ಮತ್ತೊಬ್ಬರು ಪಕ್ಕ ಬೇರೆ ಕಡೆಯಿಂದ ಕರೆದಿದ್ರು. ಸೊ ಈ ಥರ ಎಲ್ಲರೂ ಸೇರಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಹೋಳಿಗೆ ಮಾಡೋಕ್ಕೆ. ಮತ್ತು ನೋಡಿ, ಈ ಥರ ಅಲಂಕಾರ ಮಾಡಿದ್ದಾರೆ. ಅವರ ಮನೆ ದೇವಿ ಪೂಜೆ ಅಂತ ಹೇಳಿದರು ನನಗೆ. ಸೊ ಸ್ವಲ್ಪ ಅಡುಗೆ ಎಲ್ಲ ಆಗಿತ್ತು. ಮತ್ತು ಓನ್ಲಿ ಇದು ಹೋಳಿಗೆ ಮಾತ್ರ ಇತ್ತು ಮಾಡೋದು. 2-3 ಸೇರಿ ಮಾಡ್ತಾಯಿದ್ರು. ನಾನು ಅದನ್ನು ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬ ಹೋಳಿಗೆ ಮಾಡಿದರು, ಎಲ್ಲರಿಗೂ ಬೇಕಲ್ವಾ ಮತ್ತು ಅಂತ. ಸೊ ಹೋಳಿಗೆ ಯಾವಾಗಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮಾಡೋಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡಿದರೆ ಹಾಗೇನು ಅನಿಸಲ್ಲ, ಎಲ್ಲ ರೆಡಿ ಇಟ್ಕೊಂಡು. ನಾನು ಆವಾಗವಾಗ ಮಾಡ್ತೇನೆ. ಇವರು ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೋಳಿಗೆ ಜಾಸ್ತಿ ಮಾಡೋದು ಎಲ್ಲ ಹಬ್ಬಕ್ಕೆ ಎಲ್ಲ. ಸೊ ಮಾಡ್ತಾಯಿದ್ದಾರೆ ನೋಡಿ ಹೋಳಿಗೆನ. ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿತ್ತು. ಆಮೇಲೆ ಮಾಡಿದ ತಕ್ಷಣ ಕೊಟ್ಟಿದ್ರಲ್ಲ, ಅದು ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು ಹೋಳಿಗೆ. ಮತ್ತು ಅದರ ಸಾರು, ಕಟ್ಟಿನ ಸಾರು ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು. ಮತ್ತು ಏನೋ ಪದಾರ್ಥಗಳು ಇದ್ದವು, ಅವನ್ನು ಆ ಪೂಜೆಗೆ ಅದನ್ನೇ ಮಾಡಬೇಕಂತೆ. ಮೆಂತ್ಯ ಪಲ್ಯ ಮತ್ತು ಏನೇನೋ ಮಾಡಿದ್ದಾರೆ. ಇವರು ನನ್ನ ಫ್ರೆಂಡ್ ಸುದರ್ಶನ, ಇವ್ರ ಮನೆಯದೇ ಪೂಜೆ. ಮತ್ತು ಅವರ ಅಮ್ಮ ಕೂಡ ಇದ್ದಾರೆ. ಇವರು ನೋಡಿ, ಇವರ ಅಮ್ಮ. ಸೊ ಈ ಥರ ಎಲ್ಲರಿಗೆ ತಟ್ಟೆ ಹಾಕ್ತಾ ಇದ್ದಾರೆ ಊಟಕ್ಕೆ. ಮತ್ತು ಊಟಕ್ಕೆ ಬಡಿಸ್ಬೇಕಾದ್ರೆ ಅವರು ಅಲ್ಲಿ ತಟ್ಟೆ ಇಟ್ಟು ರಂಗೋಲಿ ಹಾಕ್ತಾರಂತೆ. ನಾನು ಅದಕ್ಕೆ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೆ ನೋಡಿ. ಇಲ್ಲಿ ಈ ಥರ ರಂಗೋಲಿ ಹಾಕ್ತದೆ. ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ಮತ್ತು ಊಟಕ್ಕೆ ಈ ಥರದ್ದು ರಂಗೋಲಿ ಎಲ್ಲ ಹಾಕಿದ್ದು ನಾನು ಫಸ್ಟ್ ಟೈಮ್ ಹೋಗಿದ್ದು. ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೆ. ಮತ್ತು ಎಲ್ಲರೂ ಬಂದಿದ್ದಾರೆ. ಇವಾಗ ಒಬ್ಬರು ಮಾತ್ರ ಬರಲಿಲ್ಲ, ಅವ್ರದ್ದು ಕೂಡ ತಟ್ಟೆ ಹಾಕಿ ಇಟ್ಟಿದ್ದಾರೆ. ಒಂದೇ ಸರಿ ಬಡಿಸ್ಬೇಕಂತೆ, ಆಮೇಲೆ ಅವರು ಬಂದರೆ ಪರವಾಗಿಲ್ಲ ಅಂತ. ಮೊದಲು ಎಲ್ಲ ದೇವರಿಗೆ ನೈವೇದ್ಯ ಇಟ್ಟರು, ಆಮೇಲೆ ಈ ಥರ ತಟ್ಟೆ ಎಲ್ಲ ಇಟ್ಟು ಅದ್ರ ಮುಂದೆ ರಂಗೋಲಿ ಹಾಕಿದ್ದಾರೆ. ರಂಗೋಲಿ ಎಲ್ಲ ಹಾಕಿ ತಟ್ಟೆಯಲ್ಲಿ ಅದು ಊಟ ಬಡಿಸುವ ಪದ್ಧತಿ ಕೂಡ ಒಂದೇ ಥರ ಇರಬೇಕು, ಇದ್ರ ಪಕ್ಕ ಅದೇ ಇರಬೇಕು, ಹೀಗೆಲ್ಲ ಹೇಳ್ತಾಯಿದ್ರು. ಮತ್ತು ಅದೇ ಥರ ಬಡಿಸ್ತಾಯಿದ್ರು ಅವರು. ದೇವರಿಗೆ ಕೂಡ ಹಾಗೆ ಇಡ್ತಾಯಿದ್ರು. ಒಂದು ಪದ್ಧತಿ ಇದೆ, ಅದೇ ಥರ ಇಡಬೇಕು ಅಂತ. ನೋಡಿ, ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿ ಅದು ದೇವರ ಮುಂದೆ ಇಟ್ಟಿದ್ದಾರೆ. ಅವ್ರದ್ದು ದೇವಿ ಎಲ್ಲೋ ಸತಾರ ಆ ಕಡೆ ಇದೆ ಅಂತೆ, ಅಲ್ಲಿದು ಅಂತೆ. ಸೊ ನೋಡಿ, ಅವರು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಈ ಥರನೇ ಬಡಿಸುವಂಥ ಮಗಳಿಗೆ ಕೂಡ. ರೈಸು ಹಾಕಿದ್ದಾರೆ, ಅದರ ಮೇಲೆ ಸಾರಿಗೆ ಒಗ್ಗರಣೆ ಇಲ್ಲದ ಬೇಳೆ ಇರುತ್ತಲ್ಲ, ಅದನ್ನು ಹಾಕಿದ್ರು. ಮತ್ತು ಕಟ್ಟಿನ ಸಾರು ಇತ್ತು, ಮತ್ತು ಹಪ್ಪಳ, ಸಂಡಿಗೆ ಮತ್ತು ಮೆಂತ್ಯ ಪಲ್ಯ ಮಾಡ್ತಾರಂತೆ. ಮತ್ತು ಒಂದು ಟೈಪ್ ಬಜ್ಜಿ ಇತ್ತು. ಇದನ್ನೆಲ್ಲ ಹೀಗೆ ಬಡಿಸ್ತಾಯಿದ್ರು. ಮತ್ತು ಹೋಳಿಗೆ ಇತ್ತು, ಸ್ವಲ್ಪ ತುಪ್ಪ ಮತ್ತು ಇದು ಸಪ್ಪೆ ಬೇಳೆ ಬೇಯಿಸಿದ್ದು ಹಾಕಿರ್ತಾರೆ ಅದರ ಮೇಲೆ. ಹೋಳಿಗೆ ಕೂಡ ಇತ್ತು. ಮೊದಲು ಈ ಥರ ಎಲ್ಲರಿಗೂ ಸಾಲಾಗಿ ಪ್ಲೇಟ್ ಇಟ್ಟು ಬಡಿಸಿದ್ರು. ಆಮೇಲೆ ನಮಗೆ ಕೂತ್ಕೊಳ್ಳೋಕ್ಕೆ ಹೇಳಿದರು. ಕೂತ್ಕೊಂಡ್ಮೇಲೆ ಕುಂಕುಮ ಎಲ್ಲ ಹಚ್ಚಿದ್ರು. ನೋಡಿ, ಈ ಥರ ಇಟ್ಟಿದ್ದಾರೆ ಎಲ್ಲರಿಗೂ ಕೂಡ. ನೋಡಿ, ಈ ಥರ ಕುಂಕುಮ ಫಸ್ಟು ಊಟಕ್ಕೆ ಬಡಿಸಿ ಮೇಲೆ ಕುಂಕುಮ ಎಲ್ಲ ಹಚ್ಚಿದ್ರು ಎಲ್ಲರಿಗೂ, ನನಗೂ ಹಚ್ಚಿದ್ರು. ಆಮೇಲೆ ಹೀಗೆ ಎಲ್ಲರ ಕೈ ಮುಗಿದು ಆಮೇಲೆ ಊಟ ಮಾಡಲಿಕ್ಕೆ ಹೇಳಿದರು ಅವರು. ನಂತರ ಊಟ ಎಲ್ಲ ಆದಮೇಲೆ ಈ ಥರ ಅರಿಶಿನ ಕುಂಕುಮ ಮತ್ತು ತೆಂಗಿನಕಾಯಿ, ಹಣ್ಣು, ಹೂವು ಮತ್ತು ಬ್ಲೌಸ್ ಪೀಸು ಅದೆಲ್ಲ ಕೊಟ್ಟು ಉಡಿ ತುಂಬ್ತಾರಲ್ಲ, ಈ ಥರ ನನಗೂ ಮಾಡಿದ್ದಾರೆ ನೋಡಿ. ಈ ಥರ ರೆಕಾರ್ಡ್ ಮಾಡಿದ್ದೇನೆ ನಾನು. ಹೀಗೆ ಎಲ್ಲರದ್ದು ಊಟ ಆದಮೇಲೆ ಉಡಿ ತುಂಬಿದರು. ಇನ್ನೊಬ್ಬರು ಮಾತ್ರ ಉಳಿದ್ರು, ಅವ್ರದ್ದು ಆಮೇಲೆ ನಾವು ಹೋಗಬೇಕಾದ್ರೆ ಲಾಸ್ಟಿಗೆ ಬರ್ತಾಯಿದ್ರು ಅವರು. ಹೀಗೆ ಎಲ್ಲರದ್ದು ಆದಮೇಲೆ
ಸ್ವಲ್ಪ ಇದು ನೋಡಿ ಪಾನ್ ಮಸಾಲ ಚೆನ್ನಾಗಿತ್ತು, ಇದು ಕೊಟ್ಟರು ಓಪನ್ ಮಾಡಿ. ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ, ಮತ್ತು ಹೀಗೆ ಹೊರಗೋದ್ವಿ. ಏನಾದರೂ ಇದ್ದರೆ ಎಲ್ಲರೂ ಸೇರ್ತಾರೆ ಅಲ್ವಾ, ಚೆನ್ನಾಗಿರುತ್ತೆ ಮಾತಾಡೋಕ್ಕೆ. ಅವ್ರ ಫ್ರೆಂಡ್ ಒಬ್ಬರು 7ನೇ ಅವರು ಬರಲಿಲ್ಲ, ಲೇಟ್ ಆಯಿತು ಅವ್ರಿಗೆ ಬರೋಕ್ಕೆ. ಬರ್ತಾರೆ, ಅವರ ವೇಟ್ ಮಾಡ್ತಾಯಿದ್ದಾರೆ. ಅವರ ಪೂಜೆ ಪೂರ್ತಿ ಆಯಿತು, ಅವರಿಗೆ ಖುಷಿ ಆಯಿತು. ಬಹಳ ದಿನಗಳ ನಂತರ ಈ ಪೂಜೆ ಪೂರ್ತಿ ಆಯಿತು ಅಂತ ಖುಷಿ ಆಯ್ತು ಅವರಿಗೆ. ನಾನು ಅಲ್ಲಿಂದ ಬಾಯ್ ಹೇಳಿ ಮನೆಗೆ ಬಂದೆ. ನನಗೂ ಚೆನ್ನಾಗಿ ಅನ್ನಿಸ್ತು ಇವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.